अब देखो बैंक तो ढूंढ लेते ना दाल में बैंक में बहुत सारे ये कहानी एक टाइम में अंकी उठना तो ये आए है सोनिया हां विशेष ನೆಂಡ್ ಮಾಡ್ಕೊಂಡು ಫಸ್ಟ್ ಕ್ಯಾಚ್ ಬಿಟ್ಟಿದ್ದು ಇದೊಂದು ಒಳ್ಳೆ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ನಾಲ್ಕು ಬರುತ್ತೆ ಬೇಕಾಗಿದ್ದು ನಾಲ್ಕು ಪಪ್ಪ ಸೈಡ್ ಜಾ ಹುಡುಕಾಟದಲ್ಲಿದ್ರು ಮಚ್ ನೀಡೆಡ್ ವಿಕೆಟ್ ಬಿದ್ದಾಗ ನಮ್ಮ ಪಾಡ ನಾವು ಬ್ಯಾಟಿಂಗ್ ಆಡೋಣ ಅಂತಾನೆ ಆ ತರ ತೋರಿಸಿದ್ದು ಗ್ಯಾಪ್ ನ ಚೆನ್ನಾಗಿ ಹುಡುಕಿದ್ದಾರೆ ಕವರ್ ಅಂಡ್ ಡೀಪ್ ಪಾಯಿಂಟ್ ಇದ್ದಿದ್ದು ಆ ಪಾಯಿಂಟ್ ಕವರ್ಸ್ ಮಧ್ಯೆ ಇದೆ ಬಿಗ್ ಗ್ಯಾಪ್ ನ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಮೊಮೆಂಟಮ್ ಬ್ರೇಕ್ ಮಾಡೋದು ಬಿಟ್ಟಿಲ್ಲ ಅಲ್ಲಿ ಜಾಕ್ಸ್ ವಿಕೆಟ್ ಬಿದ್ದ ತಕ್ಷಣ ಕೆಲವು ಸಲ ಶೆಲೆಲ್ಲಿ ಹೋಗ್ಬಿಡ್ತಾರೆ ಬಟ್ ಇಲ್ಲಿ ಬೌಂಡ್ರಿ ಹುಡುಕಾಟದಲ್ಲಿರೋದು ವಿಲ್ ಜಾಕ್ಸ್. ಬಲವಾಗಿ ಒಳ್ಳೆ ಬಿಸ್ನೆಸ್ ಕ್ಲಬ್ಸ್ ಅವರಿದ್ದ 13 ಓವರ್ ಮುಕ್ತಾಯವಾಗಿದೆ. RCB ದೂರ ಇನ್ವೆಸ್ಟ್ಮೆಂಟ್ ಮಾತು ಬಂದ ಕೂಡಲೇ ಎಲ್ಲರ ಕ್ರಿಕೆಟ್ ಶುರು. ಇದನ್ನೆಲ್ಲ ಬಿಟ್ಬಿಡಿ ಅಪ್ ಸ್ಟಾಕ್ಗೆ ಬಂದಿದೆ. ಇನ್ಸೈಟ್ಸ್ ಆನ್ ಸ್ಟಾಕ್ಸ್ ವಿತ್ ಅಪ್ ಸ್ಟಾಕ್ಸ್. ಕಟ್ ದ ಕ್ರಿಕೆಟ್ ಗೆಟ್ ಇನ್ ದ ಮಾರ್ಕೆಟ್. ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾರ್ಕೆಟ್ ಉಪಾಯಗಳಿಗೆ ಒಳಪಟ್ಟಿರುತ್ತವೆ. ಇನ್ವೆಸ್ಟ್ ಮಾಡುವ ಮೊದಲು ಎಲ್ಲ ಸಂಬಂಧಿತ ಡಾಕ್ಯುಮೆಂಟ್ಸ್ ಎಚ್ಚರಿಕೆಯಿಂದ ಓದಿ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಬಳಿ ಕೇಸರಿ. ಹೊಸ ಇಂಡಿಯಾದ ಹೊಸ ಆಕಾಂಕ್ಷೆ ತೆರೆಯಲಿದೆ ಹೊಸ ಆಕಾಶ. ಹೊಸ ಇಂಡಿಯಾದ ಅಕ್ಷರ್ ಪಟೇಲ್ ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ ಜಿಗ್ಗರು. ಇದು ಗ್ರೀನ್ ಬಟ್ ಅಂತ ಚೆನ್ನಾಗಿ ಆಡ್ತಾರೆ. ಪೊಟೆನ್ಶಿಯಲ್ ಏನು ಕಡಿಮೆನೇ ಇಲ್ಲ. ಇನ್ಫ್ಯಾಕ್ಟ್ ಇವ್ರನ್ನ ಟ್ರಸ್ಟ್ ಮಾಡಿದ್ದಾರೆ, ಜಸ್ಟ್ ಬಿಟ್ಬಿಟ್ಟಿಲ್ಲ, ಮಿಕ್ಸ್ ಅಲ್ಲಿ ಇಟ್ಕೊಂಡಿದ್ದಾರೆ. ಬಿಗ್ ಶಾಟ್ಸ್ ಹೊಡೆಯುವಂತ ಎಬಿಲಿಟಿ ಇದೆ. ಬಟ್ ಇವತ್ತಿನ ದಿವಸ ಸುಮಾರು ಬಿಟ್ಟಿದ್ದು ಅಕ್ಷರ್ ಪಟೇಲ್ ಕಾಸ್ಟ್ಲಿ ಆಗ್ಬೋದಾ ಅನ್ನೋ ಒಂದು ಯೋಚನೆ ಬಂದೇ ಬರುತ್ತೆ. ಇದಂತೂ ಈಸಿ ಕೈಗೆ ಹೋಗಿ ಕೂತ್ಕೊಬೇಕಾಗಿದ್ದು ಕೂಡ ಬಿಟ್ರು. ಈ ತರ ಅವಕಾಶಗಳು ವಿಲ್ ಜಾಕ್ಸ್ ಸಿಗ್ತಾ ಇತ್ತು, ಈ ಕಡೆ ರಜತ್ ಪತಿದಾರರಿಗೂ ಸಿಗ್ತಾ ಇತ್ತು. ಕಡೆಗೆ ಎರಡು ಕೈ ತೆಗೆದುಕೊಳ್ಳಿದ್ರೆ ಅವಕಾಶವನ್ನ ಯಥಾವತ್ತಾಗಿ 50 ರನ್ನ ಕಾಂಟ್ರಿಬ್ಯೂಷನ್ ಮಾಡಿಬಿಟ್ಟು ವಾಪಸ್ ಹೋಗಿದ್ದು ರಜತ್ ಪತಿದಾರ್. ಆಲ್ಮೋಸ್ಟ್ ಆ ಪ್ಯಾಟರ್ನ್ ಅದೇ ತರಾನೇ ಇದೆ. ಇನ್ಫ್ಯಾಕ್ಟ್ ಅದಾದ್ಮೇಲೆ ಒಂದು ಕ್ಯಾಚ್ ಇತ್ತು, ಹಿಡಿಯಕ್ಕಾಗ್ಲಿಲ್ಲ. ಜಾಸ್ತಿ ಆಗುತ್ತಾ ಯಾಕಂದ್ರೆ ಒಂದೊಂದು ಒಬ್ಬೊಬ್ಬ ಬ್ಯಾಟರ್ಗೆ ಬಿಟ್ರೆ ಮ್ಯಾಚಿನ ಗೇಮ್ ತಿರುಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಬಿಟ್ರು ಬಿಗ್ ನೋಕ್ ಆಗ್ತಾರೆ, ಸೊ ಅಲ್ಲೇ ಚೇಂಜ್ ಆಗೋದು. ಒಳ್ಳೆ ಓವರಲ್ಲಿ ಒಳ್ಳೆ ಸ್ಮಾರ್ಟ್ ಥಿಂಕಿಂಗ್ ಅಕ್ಷರಿಂದ 14 ಆಗಿದೆ, 133. ನನ್ನ ರಿಟೈರ್ಡ್ ಲೈಫ್ ಕೂಡ ಇದ್ದಿದ್ರೆ ಅಂತ ಯೋಚಿಸ್ತಿದ್ದೆ. ಅದಕ್ಕಾಗಿ ಮೈದಾನಿಗೆ ಇಳಿಬೇಕಾಗುತ್ತೆ. ಇಳಿತೀನಿ ಸರ್. ಇಲ್ಲಿ ಎಲ್ಲ ಕಣೋ ಮ್ಯೂಚುವಲ್ ಫಂಡ್ಸ್ ನ ಮೈದಾನದಲ್ಲಿ ಫ್ಯೂಚರ್ ಗಾಗಿ ಸಿದ್ಧತೆ ಮಾಡಿ ಕೋಟಿಗಟ್ಟಲೆ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ ಮತ್ತು ದೇಶದೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಸರಿ ಇದೆ ಸರ್. ನೀನು ಮೈದಾನಿಗೆ ಬಾ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ. ನೆಕ್ಸ್ಟ್ ಬುಕಿಂಗ್ ನೋ ಟೆನ್ಷನ್ ಟೇಕಿಂಗ್ ಆಗಿ ಟ್ರೈನ್ ಟಿಕೆಟ್ ಕನ್ಫರ್ಮ್ ಟಿಕೆಟ್ ಇದರಲ್ಲಿ ಟ್ರೈನ್ ಆಲ್ಟರ್ನೇಟ್ ಫೀಚರ್ ಅಂದ್ರೆ